ವಿಚಾರಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ದಿನ ತಮ್ಮನ್ನೆಲ್ಲ ಕರೆಸಿದ್ದೀವಿ. ನಮಗೆ ನಿನ್ನೆ ಮಾನ್ಯ ಶಾಸಕರು ಹಾಗೂ ಕೋಮಲ್ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದಿದ್ರು. ತಮಗೆ ನಾವು ತುಂಬ ವಿಚಾರಗಳು ಮಾತಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ಆದರೆ ಅವರು ಯಾಕೋ ವಿಚಲಿತರಾದಾಗೆ ಕಾಣ್ತಾ ಇದ್ರು. ತಾವೆಲ್ಲ ಕೆಲವು ಪ್ರಶ್ನೆಗಳು ಮಾಡ್ತಾ ಇದ್ರಿ. ನಾವು ಸಹ ಲೈವ್ ನೋಡ್ತಾ ಇದ್ವಿ. ಆ ಲೈವ್ ಅಲ್ಲಿ ಏನು ಉತ್ತರ ಕೊಡ್ಬೋದು ಸಮಾಜಕ್ಕೆ ಮತ್ತೆ ಕೋಲಾರ ಜಿಲ್ಲೆ ಜನಕ್ಕೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜನಕ್ಕೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ವಿ. ಬಟ್ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಅಂತ ನಿರೀಕ್ಷೆ ಅಂತ ನಮಗೆ ಶಾಸಕರು ಕೊಡಲಿಲ್ಲ ಅಂತ ಅನ್ನಿಸ್ತು. ತಾವು ಕೇಳಿದ್ರಿ, ತಮ್ಮ ಪ್ರಶ್ನೆಗಳಿಗೆ ಆರ್ಕೆ ಉತ್ತರ ಕೊಟ್ಟು ಬೇರೆ ಅವ್ರ ರಾಜಕೀಯ ಎದುರಾಳಿ ಮತ್ತು ರಾಜಕೀಯದ ಬಗ್ಗೆನೇ ಮಾತಾಡ್ತಾ ಇದ್ರು. ಅದಕ್ಕೆ ನಮಗೆ ಸಂಬಂಧ ಇಲ್ಲ, ನಮಗಿದ್ರಲ್ಲಿ ರಾಜಕೀಯ ಏನಿಲ್ಲ. ಇಲ್ಲಿ ನಡೆದಿರೋಂಥ ಭ್ರಷ್ಟಾಚಾರ, ಅಕ್ರಮ ಮತ್ತು ಪರೀಕ್ಷೆ ಬರೆದು ಹುದ್ದೆ ನಿರೀಕ್ಷೆಯಲ್ಲಿದ್ದಂಥ ಸ್ಥಳೀಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ವಿದ್ಯಾರ್ಥಿ, ಇಲ್ಲಿ ಸ್ಥಳೀಯ ಅನ್ನೋದು ಬರಲ್ಲ. ಯಾರು ಅಂಕಗಳನ್ನು ಗಳಿಸ್ತಾರೆ ಅವ್ರಿಗೆ ಹುದ್ದೆ ದೊರಕಬೇಕಾಗಿತ್ತು. ಸೊ ಅದ್ರ ವಿಚಾರ ಮಾತಾಡೋಕ್ಕೆ ನಮಗೆ ಕೇವಲ ಈ ಒಂದು 2-3 ದಾಖಲೆಗಳಷ್ಟೇ ಒದಗಿಸಿದ್ದಾರೆ. ಅದು ಇವರು ಕೋಮಲ್ ಅವರು ಒದಗಿಸಿಲ್ಲ, ನಮಗೆ ಲೋಕಾಯುಕ್ತರು ಒದಗಿಸಿದ್ದಾರೆ. ತಾವೆಲ್ಲ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನೋಡಿದಿರಿ ಅಂತ. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೇಮಕಾತಿ ಪ್ರಕ್ರಿಯೆ. ಈ ನೇಮಕಾತಿ ಪ್ರಕ್ರಿಯೆ ಏನೂ ಆಗಿಲ್ಲ. ನಿನ್ನೆ ತಮಗೆಲ್ಲ ಹೇಳ್ತಾ ಇದ್ರು, ಇಡಿ ಮತ್ತೆ ಲೋಕಾಯುಕ್ತದ ಪ್ರಗತಿಯಲ್ಲಿದೆ, ಅದನ್ನ ಅವರು ನೋಡ್ಕೋತಾರೆ. ನಂದೇನಿದೆ ಅದರಲ್ಲಿ, ನಾನೇನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಲೋಕಾಯುಕ್ತಕ್ಕೆ ಅವರು ಹೇಳಿದ್ದಾರೆ, ಮ್ಯಾನೇಜ್ಮೆಂಟ್ ಅಷ್ಟೇ ತೀರ್ಮಾನ ಮಾಡಿದೆ, ಯಾವುದೇ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಆರ್ಕೆ ಉತ್ತರನ ಕೊಡ್ತಾ ಇದ್ರು. ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಏನಾಗಿದೆ ಅಂತ. ನೋಡಿ, ಉದಾಹರಣೆಗೆ ನಂದಿತ್ BR ಅಂತ ಒಂದು OMR ಶೀಟು ನಂಬರ್ ನೋಡಿ, ಇದ್ರ ಪ್ರತಿ ತಮಗೆ ಕೊಡ್ತೀನಿ. 0153 ಲಾಸ್ಟ್ ನಂಬರು. ನಂದಿತ್ KR ಅಂತ, ಸೇಮ್ ಅದೇ ನಂದಿತ್ KR ಅದೇ ನಂಬರು, 2 ಇರುತ್ತೆ. 2 OMR ಶೀಟು, 2 ವಿಭಿನ್ನವಾದಂಥ ಅಂಕಗಳು, 2 ವಿಭಿನ್ನವಾದಂಥ ಸಹಿಗಳು, ಡಾಟ್ಸು. ಏನು ಇವರು ಉತ್ತರ ಬರೆದಿದ್ದಾರೆ, ಇದು ಏನು ಉತ್ತರ ಬರೆದಿದ್ದಾರೆ? 2 OMR ಶೀಟು. ಎಲ್ಲಾದರೂ ತಾವು ಕಂಡಿರ್ತೀರಾ? ಇದು ಒಂದು ಎಕ್ಸಾಂಪಲ್. 27 ಜನ OMR ಪ್ರತಿಗಳು ತಿದ್ದುಪಡಿ ಆಗಿರೋದು, ಅಂದ್ರೆ ಓವರ್ ರೈಟ್ ಆಗಿರೋದು. ನೋಡಿ ನೋಡಿ, 001053 OMR ಸಂಖ್ಯೆ, ಶೀಟ್ ಸಂಖ್ಯೆ ಅದೇ 001053 ಇನ್ನೊಂದು. ಇದೇ ತರ 27 OMR ಶೀಟ್ಗಳಿಗೆ ಬೇರೆ ಬೇರೆ ಮಾರ್ಕ್ಸು. ಅವ್ರಿಗೆ ಒಂದು ಮೂಲ ಏನು ಬರ್ದಿದ್ದಾರೆ ಅದು, ಇನ್ನೊಂದು ಇವರು ತಿದ್ದುಪಡಿ ಮಾಡಿರೋದು. ಆಫೀಸ್ಗೆ ಹೋಗಿ ಇಲ್ಲಿ ಪರೀಕ್ಷೆ ಆದ ನಂತರ ಮೊದಲೇ ಕುತಂತ್ರ ಅಥವಾ ಪ್ಲಾನ್ ಮಾಡಿ, ಇದನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಕುತಂತ್ರಿ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರನ್ನ. ಇದಕ್ಕೆ ಮೂಲ ಕಾರಣ ಅಧ್ಯಕ್ಷರೇ. ಅದಕ್ಕೂ ದಾಖಲೆ ಇಡಿ ಅವರು ಹೇಳಿದ್ದಾರೆ. MLA ಅವರ ಸೂಚನೆ ಮೇಲೆಗೆ ಗೋಪಾಲ್ ಮೂರ್ತಿ ಮತ್ತೆ ಪರೀಕ್ಷಾ ವಿಭಾಗದಲ್ಲಿರುವಂಥ ನಾವುಗಳು ಅವ್ರು ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಅದ್ರದ್ದು ದಾಖಲೆ ಇಲ್ಲಿದೆ ನೋಡಿ. ನಿನ್ನೆ ಹೇಳ್ತಾ ಇದ್ರು, ನಾನು ಅದರಲ್ಲಿ ಏನು ಪಾಲ್ದಾರನಾಗಿಲ್ಲ, ನಂದೇನು ಹಸ್ತಕ್ಷೇಪನೆ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದರಲ್ಲಿ ತಾವು ನೋಡ್ಬೋದು. ನಾನು ಪರೀಕ್ಷೆ ಮುಗಿದ ತಕ್ಷಣ OMR ಶೀಟ್ಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ನಮ್ಮ ಆಫೀಸ್ಗೆ ಹೋಗ್ತಾ ಇದ್ವಿ. ಆಫೀಸ್ಗೆ ಹೋಗೋ ಮಧ್ಯದಾರಿಯಲ್ಲಿ ಗೋಪಾಲ್ ಮೂರ್ತಿ ಅವರು ಕರೆ ಮಾಡಿ ನಂಜೇಗೌಡರದ್ದು ಒಂದು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋದ್ರು ನಮ್ಮನ್ನ, ಸುಮಾರು 8:30 ಸಮಯದಲ್ಲಿ. ಆವಾಗ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, ಶಾಸಕರು ನಮ್ದೊಂದು 27 ಜನ ಅಭ್ಯರ್ಥಿಗಳಿದ್ದಾರೆ, ಅವರೆಲ್ಲ ನಮ್ಮ ಕ್ಷೇತ್ರದವರು,
ಅವ್ರಿಗೆಲ್ಲ ನೀವು OMR ಶೀಟ್ನ ಚೇಂಜ್ ಮಾಡಿ ಮೇಲೆ ಬರೋ ಥರ ಅಂದರೆ ಅಂಕಗಳನ್ನು ಹೆಚ್ಚಿಗೆ ತಗೊಳ್ಳೋ ಥರ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಡ್ತಾರೆ. ಅದರಂತೆ ಅವರು ಈ 27 OMR ಶೀಟ್ಗಳನ್ನು ತಿರ್ಚ್ತಾರೆ. ಇದು ತಿರ್ಚೋದಲ್ಲ, ಇದು ಫೋರ್ಜರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಬರೀ ಅಭ್ಯರ್ಥಿ ಸಹಿ ಮಾತ್ರ ಹಾಕಿಲ್ಲ, ಇವರು ಮೇಲ್ವಿಚಾರಕರ ಸಹಿ ಹಾಕ್ತಾರೆ. ಒಂದು ಪರೀಕ್ಷೆ ನಡಿಬೇಕು, OMR ಶೀಟ್ ಫಿಲ್ ಮಾಡಬೇಕು ಅಂತಂದವಾಗ ಮೇಲ್ವಿಚಾರಕರು ಪರೀಕ್ಷೆಯಲ್ಲಿ ಇನ್ವಿಜಿಲೇಟರ್ ಸೈನ್ ಹಾಕ್ತಾರೆ, ಅಭ್ಯರ್ಥಿ ಸೈನ್ ಹಾಕ್ತಾರೆ. ಅವರ ಅಭ್ಯರ್ಥಿ ಸಹಿನೂ ಇವರೇ ಹಾಕ್ತಾರೆ, ಅಭ್ಯರ್ಥಿ ಹೆಸರು ಇವರೇ ಬರೀತಾರೆ, ಮೇಲ್ವಿಚಾರಕರ ಸಹಿನೂ ಇವರೇ ಬರೀತಾರೆ. ಅಂದ್ರೆ ಇದು ಸ್ಪಷ್ಟವಾಗಿ ಹೇಳುತ್ತೆ ಫೋರ್ಜರಿ ಅಂತ. ಇದಕ್ಕೆ ಮಾನ್ಯ ಶಾಸಕರನ್ನ ನಾನು ಕೇಳ್ತೀನಿ, ಉತ್ತರ ಕೊಡಿ ಸ್ವಾಮಿ. ಇನ್ನೂ ಮುಂದಕ್ಕೆ ಹೋಗಿ ಸುಮಾರು 300ಕ್ಕೂ ಹೆಚ್ಚು ಜನನ ನೀವು ಇಂಟರ್ವ್ಯೂ ಮಾಡಿದ್ದೀರಿ, 75 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಎಷ್ಟು ಮಾರ್ಕ್ಸ್ 75 ಜನಕ್ಕೆ ನೀವು ಕೊಟ್ಟಿದ್ದೀರಿ ಇಂಟರ್ವ್ಯೂ ಅಲ್ಲಿ? ಉಳಿಕೆ 250 ಜನಕ್ಕೆ ಎಷ್ಟು ಅಂಕಗಳನ್ನ ನೀವು ನೀಡಿದ್ದೀರಿ? ಯಾವ್ಯಾವ ಕಾರಣಕ್ಕೆ ಅಂದ್ರೆ ನಿಮ್ಮವರು ಒಂದು 2 ಉದಾಹರಣೆ ಕೊಡ್ತೀನಿ. ಅವ್ರ ಮನೇಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಆನೆಪುರ ಹುಡುಗ, ಅವ್ರ ಮನೆ ಹುಡುಗ ಒಬ್ಬನಿಗೆ ಸೆಲೆಕ್ಟ್ ಆಗಿದ್ದಾರೆ, ಮತ್ತೆ ವೆಂಕಟೇಶ್ ಅಂತ ಅವ್ರ ಕಡೆಯವರು ಸೆಲೆಕ್ಟ್ ಆಗಿದ್ದಾರೆ. ಈ 75ರಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅವ್ರು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ? OMR ಶೀಟ್ ಅಲ್ಲಿ ಅವರು ಏನಾದ್ರು ಇದಾರ ಅಥವಾ ಅವ್ರೇನಾದ್ರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದಾರ? ಎಷ್ಟು ಅಂಕಗಳನ್ನ ನೀವು ಕೊಟ್ಟಿದ್ದೀರಿ ಅಂತ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಉತ್ತರ ಕೊಡಿ ಶಾಸಕರೇ. ಅದಲ್ಲದೆ ತಾವು ಹೇಳ್ತೀರಿ ನಾನು ಯಾರಿಗೂ ರೆಕಮೆಂಡೇಶನ್ ಮೇಲೆ ನಾನು ಕೆಲಸ ಕೊಟ್ಟಿಲ್ಲ, ಅವ್ರದ್ದು ಯಾರು ಏನೇನು ಶ್ರಮ ಪಟ್ಟು OMR ಶೀಟ್ ಅಲ್ಲಿ ಅಂಕ ಪಡೆದಿದ್ದಾರೆ ಅವ್ರಿಗೆ ಮಾತ್ರ ಕೊಟ್ಟಿದ್ದೀವಿ ನಾವು ಕೆಲಸ, ನಾವು ಯಾವುದೇ ಅಕ್ರಮ ಮಾಡಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲೊಂದು ದಾಖಲೆ ಇದೆ, ಯಾರ್ಯಾರಿಗೆ ಯಾರ್ಯಾರ್ದು ರೆಕಮೆಂಡೇಶನ್ಗೆ ನಾವು ಮಾಡಿದ್ದೀರಿ ಅಂತ. ಆಕ್ಚುಲಿ ಇದನ್ನ ತಯಾರು ಮಾಡಿರೋದು ಇತರೆ ನಿರ್ದೇಶಕರಿಗೆ ಏಮಾರಿಸೋ ಉದ್ದೇಶದಿಂದ. ಯಾಕೆ ಅಂತಂದ್ರೆ 75 ಹುದ್ದೆಗಳಿರ್ಬೇಕಾದ್ರೆ 75 ಹುದ್ದೆಗಳಲ್ಲಿ ಬರುವಂತ ಹಣ ಸುಮಾರು 30ರಿಂದ 50 ಲಕ್ಷ ಏನಿದೆ, ಅದಷ್ಟು ಶೇರು ಇವ್ರಿಗೆ ಜಾಸ್ತಿ ಬರಬೇಕು, ಶೇರ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು 23 ಜನ ಅಭ್ಯರ್ಥಿಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ. CM ಅವ್ರಿಗೆ 3, DCM ಅವ್ರಿಗೆ 2, ಕೋಆಪರೇಟಿವ್ ಸೊಸೈಟಿಗೆ 3, ಮಿನಿಸ್ಟ್ರಿಗೆ, ಇತರೆ MLAಗಳಿಗೆ 10 ಅಂತ ಹೇಳಿ ಒಂದು ಲಿಸ್ಟ್ ತಯಾರು ಮಾಡಿ ಇಟ್ಕೋತಾರೆ. ಅಂದ್ರೆ ಇದರಲ್ಲಿ ಬೇರೆ ನಿರ್ದೇಶಕರು ಪಾಲ್ ಕೇಳದೆ ಇರಲಿ ಅಂತ. ಈ ನಿರ್ದೇಶಕರಿಗೆ ಏಮಾರಿಸೋದ್ರ ಸಲುವಾಗಿ, ಪೂರ್ತಿ ದುಡ್ಡನ್ನ ಇವ್ರು ಹೊಡೆಯೋದ್ರ ಸಲುವಾಗಿ ಇವ್ರು ಮಾಡ್ಕೊಂಡಿದ್ದಾರೆ. ಇದು ಯಾರು ಬೇರೆಯವರು ಬರೆದಿರೋದಲ್ಲ. MD ಗೋಪಾಲ್ ಮೂರ್ತಿ ಅವರು ತನಿಖೆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಿರುವಂತ ಪೇಪರ್ಸ್ ಅದನ್ನ ತನಿಖೆ ಮಾಡಿದವಾಗ, ಅದ್ರ ಬಗ್ಗೆ ವಿಚಾರ ಮಾಡಿದವಾಗ ಗೋಪಾಲ್ ಮೂರ್ತಿ ಅವರು ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ನಾವು ಯಾವುದರಲ್ಲೂ ಪಾಲ್ಗೊಂಡಿಲ್ಲ ಅಂತ ಸಮಜಾಯಿಸಿ ಲೋಕಾಯುಕ್ತರು ಕೊಟ್ಟಿದ್ದಾರೆ ಶಾಸಕರು. ಈ ನಾಗೇಶ್ ಮತ್ತೆ ಇತರೆ ಸುಮಾರು ಜನ ಏನು ಕೋಮುಲಲ್ಲಿ ಇದ್ದಾರೆ, ಅವರೆಲ್ಲ ಹಣೆ ಬರಹ ಇದರಲ್ಲಿದೆ. ಈ ದುಡ್ಡನ್ನ ನೇರವಾಗಿ ಸುಮಾರು 9 ಕೋಟಿ ದುಡ್ಡನ್ನ ಶಾಸಕರು ಹೊಡೆದಿದ್ದಾರೆ ಅಂತ ಹೇಳಿ ಗೋಪಾಲ್ ಮೂರ್ತಿ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಉತ್ತರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಇದಲ್ಲದೆ ಬೇರೆ ಬೇರೆ 27 ಜನ OMR ಶೀಟ್ಗಳನ್ನ ತಿದ್ದಿ ಪ್ರಾಮಾಣಿಕ ವಿದ್ಯಾರ್ಥಿಗಳನ್ನ ನಾವು ಮೊನ್ನೆ ಚಿಕ್ಕಬಳ್ಳಾಪುರ ಹೋದವಾಗ ಒಬ್ರು ಕಣ್ಣೀರ್ ಹಾಕೊಂಡ್ರು. ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಕೆ ಇಲ್ಲಿ ಎಕ್ಸಾಮ್ ಬರೆದಿದ್ದಾಳೆ. ಇವರು ಕಡಿಮೆ ಅಂಕಗಳನ್ನ ಕೊಟ್ಟಿರೋದ್ರಿಂದ ಆಕೆ ಸೆಲೆಕ್ಟ್ ಆಗಿಲ್ಲ. ಇದಕ್ಕೆ ಯಾರ ಜವಾಬ್ದಾರಿ? ಈ ವ್ಯವಸ್ಥೆನ ಅಥವಾ ನಮ್ಮ ಅಧ್ಯಕ್ಷರ ಅಥವಾ ಆಡಳಿತ ಮಂಡಳಿನ? ಎಲ್ಲಾ 75 ಅಭ್ಯರ್ಥಿಗಳೇನಿದ್ದಾರೆ ಅವರೆಲ್ಲ ವಾಮ ಮಾರ್ಗವಾಗಿ ನಕಲಿ ಮಾಡಿ ಇವ್ರ ಹತ್ರ ಮಾರ್ಕ್ಸ್ ಜಾಸ್ತಿ ಹಾಕ್ಸ್ಕೊಂಡು ಸೆಲೆಕ್ಟ್ ಆಗಿರುವಂತವ್ರು. ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ, ಆ 75 ಜನನ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕೆ ಅಂತಂದ್ರೆ ಇದರಲ್ಲಿ ಅವರು ನೇರವಾಗಿ ಪಾಲ್ಗೊಂಡಿದ್ದಾರೆ, ಅವರು ಯೋಗ್ಯರೇ ಅಲ್ಲ. ಅವ್ರ ಕೈಲಿ ಇವತ್ತು ಕೆಲಸ ಮಾಡ್ಸಕ್ಕೂ ಆಗ್ತಾ ಇಲ್ಲ. ನಾವು ಮೊನ್ನೆ ಡೈರಿಗೆ ಹೋದಾಗ ವಿಚಾರಿಸಿದ್ವಿ, ಯಾರು ತೋರಿಸಿ ಅವ್ರನ್ನ ಏನ್ ಮಾಡ್ತಿದಾರೆ ನೋಡೋಣ ಅಂತ. ಅವ್ರು ಯಾರು ಇವ್ರ ಕಂಟ್ರೋಲ್ ಅಲ್ಲೇ ಇಲ್ಲ, ಇವ್ರ ಮಾತೇ ಕೇಳಲ್ಲ. ಯಾಕೆಂದ್ರೆ ಅವ್ರು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ.
ಅವ್ರು ಹೇಳಿದಂಗೆ ಇವಾಗ ಮ್ಯಾನೇಜ್ಮೆಂಟ್ ಕೇಳಬೇಕು, ಆ ಪರಿಸ್ಥಿತಿಗೆ ತಂದ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಅಭ್ಯರ್ಥಿಗಳನ್ನ ಸಾರ್ವಜನಿಕರಿಗೆ ಯಾರು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ತೋರಿಸಿಲ್ಲ ಇವರು. ನಾನು ಇವತ್ತು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ, ಇಂಟರ್ವ್ಯೂ ಆಗಿರುವಂತ 1:5 ವಿದ್ಯಾರ್ಥಿಗಳು ಅವ್ರು ಪಡೆದಿರೋ ಅಂಕ ಮತ್ತೆ ಇವ್ರು ಕೊಟ್ಟಿರೋ ಅಂಕ ಎಲ್ಲಾನು ಬಹಿರಂಗಪಡಿಸಿ. ನೀವು ಮಾಲೂರು ಮಾಜಿ ಶಾಸಕರಿಗೆ ಚಾಲೆಂಜ್ ಆಗ್ತಾ ಇದ್ರಿ, ಬನ್ನಿ ನಾನು ತೋರಿಸ್ತೀನಿ ಏನಿದೆ ಅಂತ ಹೇಳಿ. ನಾವು ಇವತ್ತು ಕೇಳ್ತಾ ಇದ್ದೀರಿ, ನೀವು ಸಾಚ ಹಾಕಿದ್ರೆ ಆ 1:5 ವಿದ್ಯಾರ್ಥಿಗಳಿಗೆ ಏನೆಲ್ಲ ಅಂಕಗಳು ಕೊಟ್ಟಿದ್ದೀರಿ, ಅವರೆಷ್ಟು ಅಂಕಗಳು ಪಡೆದಿದ್ದಾರೆ ಅಂತ ಬಹಿರಂಗಪಡಿಸಿ. ಇದು ಸಾರ್ವಜನಿಕ ಸಂಸ್ಥೆ, ಇದು ನಿಮ್ಮ ಮನೆ ಸಂಸ್ಥೆ ಅಲ್ಲ. ಎಲ್ರಿಗೂ ಗೊತ್ತು, ಬೆಳಗ್ಗೆ ಎದ್ದು ಹಾಲು ತಂದು ಡೈರಿಗೆ ಹಾಕ್ಬೇಕು ಅಂದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿದೆ ಅಂತ. ಅವರ ಬೆವರು, ಅವರ ರಕ್ತನ ನೀವು ಹೀರ್ತಾ ಇದ್ದೀರಿ. ಸ್ಥಳೀಯರಿಗೆ ಯಾವುದೇ ಮಾಹಿತಿನ ನೀವು ಕೊಡ್ತಾ ಇಲ್ಲ. ಕೇಳಿದ್ರೆ ಸುಮಾರು ಜನ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಇವ್ರು ಮಾಡ್ತಾ ಇರುವಂತ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಮ್ಮ ಸಂಸ್ಥೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರಲ್ಲ ಅಂತ ಹೇಳಿ ಆರ್ಕೆ ಉತ್ತರ ಕೊಟ್ಟು ತಳ್ಳಾಕ್ತೀರಿ. ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ಯಾವುದೇ ಒಂದು ಸಂಸ್ಥೆ ಸರ್ಕಾರದಿಂದ ಅನುದಾನ 1 ರೂಪಾಯಿ ಪಡ್ಕೊಂಡಲ್ಲಿ ಅದು ಮಾಹಿತಿ ಹಕ್ಕು ಕಾಯ್ದೆಯ ತೆಕ್ಕೆಗೆ ಬರಬೇಕು ಅಂತ ಅದರ ಬಗ್ಗೆ ಗಮನಕ್ಕೆ ಇದ್ರೂ ಸಹ ಮೊನ್ನೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆನೂ ಅದನ್ನೇ ಹೇಳ್ತಾರೆ, ನಾವು ಬರಲ್ಲ ಅಂತ. ನಾಚಿಕೆ ಆಗ್ಬೇಕು. ಅಧ್ಯಕ್ಷರು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಜಂಪ್ ಆಗೋದು. ಅವತ್ತು ಒಂದು 5 ನಿಮಿಷ ನಮ್ಮ ಅಧಿಕಾರಿಗೆ ಉತ್ತರ ಕೊಡ್ತಾರೆ, ನಾನು ಹೊರಡ್ಬಿಡ್ತೀನಿ ಅಂತೇಳಿ ಗಡಿ ಬಿಡಿಯಲ್ಲಿ ವಿಚಲಿತರಾದಕ್ಕೆ ಎದ್ದೋಗ್ಬಿಟ್ರು. ಸೊ ಅವ್ರು ಎದ್ದೋದವಾಗ ಅನಿಸ್ತು ಇವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ ಅಂತ. ಇದ್ರ ಜೊತೆಗೆ ಇನ್ನೂ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, 1 ಲೀಟರ್ ಹಾಲಿಗೆ, ಪ್ರತಿ ಲೀಟರ್ ಹಾಲಿಗೆ ಮೊದಲು 20 ಪೈಸೆ ತಗೊಳ್ತಾ ಇದ್ರು, ಈಗ 30 ಪೈಸೆ ತಗೊಂಡು ಒಂದು ಸಾಮಾಜಿಕ ಕಲ್ಯಾಣ ದತ್ತಿ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಅದು ಬಹಳ ಹಿಂದೆಯಿಂದ ಇದೆ. 20 ಪೈಸೆ ತಗೊಳ್ತಾ ಇದ್ರು ಪರ್ ಲೀಟರ್ ಪರ್ ಡೇ. ಈಗ ಸಾಕಾಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳಿ 30 ಪೈಸೆ ಮಾಡಿದ್ದಾರೆ ಇತ್ತೀಚೆಗೆ, 1.5 ವರ್ಷದ ಹಿಂದೆ. ಅದರಲ್ಲಿ ಚಿನ್ನದ ನಾಣ್ಯ ಪಡ್ಕೊಂಡಿದ್ದಾರೆ ಇವರು ಡೈರೆಕ್ಟರ್ಗಳು, ಸುಮಾರು 13 ಲಕ್ಷ. ಇದು ತಮ್ಮ ಆಲ್ರೆಡಿ ಗೊತ್ತಾಗಿದೆ. ಅದಕ್ಕೆ ಅವರ ಉತ್ತರ ಏನಿತ್ತು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಂದ್ರೆ, ಕಾಯ್ದೆ ಅಡಿಯಲ್ಲಿ ಈ ವಿಚಾರ ಬರಲ್ಲ. ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಈ ಕಲ್ಯಾಣ ಟ್ರಸ್ಟ್ ಬರಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಜೋಡಿಸಲ್ಲ. ಸಪರೇಟ್ ಆಗಿ ಒಂದು ಟ್ರಸ್ಟ್ ಮಾಡ್ಕೊಂಡಿದೀವಿ ನಾವು. ಆ ಟ್ರಸ್ಟ್ ಅಲ್ಲಿ ನಾವು ಇದು ಹಣನ ದುರ್ಬಳಕೆ ಮಾಡ್ಕೊತಾ ಇದೀವಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ಹೇಳಿಕೆನೂ ಸಹ MD ಅವರು ಕೊಟ್ಟಿದ್ದಾರೆ. ಏನು ಅವ್ರ ಹೇಳಿಕೆ ಅಂತಂದ್ರೆ, ನಮ್ಗೆ ಆಡಿಟ್ ಹೇಳಿದ್ರು ನೀವು ತಗೋಬಹುದು ಅಂತ ಹೇಳಿ, ಅದಕ್ಕೆ ತಗೊಂಡಿದೀವಿ ಅಂತ 13 ಲಕ್ಷದ ಚಿನ್ನದ ನಾಣ್ಯನ ಸುಮಾರು 15 ಜನ ಏನು ಅನ್ಸುತ್ತೆ 96,000 ಈಚ್ ಒಬ್ಬೊಬ್ಬ ನಿರ್ದೇಶಕರಿಗೆ 96,000 ಬರೋ ತರ ಚಿನ್ನದ ನಾಣ್ಯನ ತಗೊಂಡು ಜನರದ್ದು ಕಲ್ಯಾಣ ಮಾಡ್ತೀನಿ, ಯಾರಾದ್ರೂ ಸತ್ತೋದ್ರೆ ಅವ್ರಿಗೆ ಮಣ್ಣು ಮಾಡಕ್ಕೆ ದುಡ್ಡು ಕೊಡ್ಬೇಕು ಅಥವಾ ಹಸು ಸತ್ತೋದ್ರೆ ಏನಾದ್ರೂ ಪರಿಹಾರ ಕೊಡ್ಬೇಕು ಅನ್ನುವಂತ ವಿಚಾರಗಳಿಗೆ ಬಳಸುವಂತ ಧಾರ್ಮಿಕ ದತ್ತಿ, ಸಮಾಜ ಕಲ್ಯಾಣಕ್ಕೆ, ರೈತರ ಕಲ್ಯಾಣಕ್ಕೆ ಬಳಸಬೇಕಾಗಿರುವಂತ ದತ್ತಿ ಹಣನ ಇವರು ಚಿನ್ನದ ನಾಣ್ಯ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೆನಪಿನ ಕಾಣಿಕೆ ತಗೋತಾರೆ. ಇವ್ರಿಗೇನ್ ದರಿದ್ರನ, ಇವ್ರಿಗೇನ್ ದುಡ್ಡಿಲ್ವಾ ಬದುಕಕ್ಕೆ, ತಿನ್ನಕ್ಕೆ ಅಥವಾ ಚಿನ್ನ ತಗೊಳಕ್ಕೆ? ಏನ್ ಫ್ರೀಯಾಗಿ ಏನಾದ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದಾರ? ಕೋಟಿ ದುಡ್ಡು ಹೊಡೆಯೋದ್ರ ಜೊತೆಗೆ ಲೀಗಲ್ ಆಗಿ ದುಡ್ಡು ಎತ್ಕೊಳ್ತಾ ಇದಾರೆ. ಅದಕ್ಕೆ ಅವರ ಆಯ್ಕೆ ಉತ್ತರ ಏನು ಅಂದ್ರೆ, ನಮ್ಗೆ ಆಡಿಟರ್ ಹೇಳಿದ್ರು ಅದರಿಂದ ನಾವು ತಗೊಂಡ್ವಿ ಅಂತಾರೆ. ಆಡಿಟರ್ ಏನ್ ಮಾಲಕರ ಅಂತ ನಾವು ಪ್ರಶ್ನೆ ಮಾಡಿದೀವಿ. ಲೋಕಾಯುಕ್ತರು ಸಹ ಅದನ್ನ ಹೇಳಿಕೆಯನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಉತ್ತರ ಅತಿ ಶೀಘ್ರದಲ್ಲಿ ಬರುತ್ತೆ. ಅದಲ್ಲದೆ ಅದ್ರ ಜೊತೆಗೆ ಸುಮಾರು 3,23,00,000 ಧಾರ್ಮಿಕ ಅಥವಾ ಏನು ಸಮಾಜ ಕಲ್ಯಾಣಕ್ಕೆ ಬಳಸಬೇಕು ಅಂತ ಹೇಳಿ ಮೀಸಲಿಟ್ಟಿದ್ದಂತ ಹಣನ ತಾವು ನೋಡ್ಬೋದು ಈ ದಾಖಲೆಯಲ್ಲಿ, ಯಾರ್ಯಾರಿಗೆ ಯಾವ್ಯಾವ ಸೊಸೈಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದಕ್ಕೆ ಬಿಲ್ಗಳೇನಾದ್ರೂ ತಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. 3 ಕೋಟಿ ಆವರೇಜು 35ರಿಂದ 40 ಲಕ್ಷ ಒಂದೊಂದು ಡೈರಿಗೆ. ಅದು ಕಾಮನ್ ಆಗಿ ಹೋಗಿದ್ರೆ ನಮ್ದೇನು ಅಭ್ಯಂತರ ಇಲ್ಲ.
ಈ 30ರಿಂದ 40 ಲಕ್ಷ ಟ್ರಾನ್ಸ್ಫರ್ ಮಾಡಿರುವಂತ ದುಡ್ಡು ಎಲ್ಲಾ ನಿರ್ದೇಶಕರು ಆ ಸೊಸೈಟಿಗಳಲ್ಲಿ ಪ್ರೆಸಿಡೆಂಟ್ ಅಥವಾ ಡೆಲಿಗೇಟ್ ಫಾರ್ಮ್ ನ ತಗೊಂಡಿರುವಂತ ಸೊಸೈಟಿಗಳು ಅವ್ರಿಗೆ ಮಾತ್ರ 3,23,00,000 ಸುಮಾರು 35ರಿಂದ 40 ಲಕ್ಷ ಆವರೇಜ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ರು 30ರಿಂದ 40 ಲಕ್ಷ ಒಂದೇ ದಿನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರು ಒಂದೇ ದಿನ ಕಲ್ಯಾಣ ಕಾರ್ಯಕ್ರಮಗಳು ಮಾಡ್ಬಿಟ್ರ. ಏನೇನ್ ಕಲ್ಯಾಣ ಕಾರ್ಯಕ್ರಮಗಳು ಮಾಡಿದ್ರು, ಇದಕ್ಕೆ ಬಿಲ್ ಕೊಡ್ಬೇಕಲ್ವಾ? ಅವ್ರು ಏನಾದ್ರು ಬಿಲ್ ಮೊನ್ನೆ ಲೋಕಾಯುಕ್ತರು ಬಿಲ್ ಕೇಳಿದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಹತ್ರ ಬಿಲ್ ಇಲ್ಲ. ಈಗ 3 ಕೋಟಿಗೆ ಬಿಲ್ ಇಲ್ಲ. ತಾವೆಲ್ಲ ಪ್ರಶ್ನೆ ಮಾಡ್ಬೇಕು. ಬರೇ ನಾವು 13 ಲಕ್ಷ ಚಿನ್ನದ ನಾಣ್ಯ ಕೇಳೋದಲ್ಲ. ಬರೇ ಚಿನ್ನದ ನಾಣ್ಯ ಬಹಳ ಚಿಕ್ಕದು, 13 ಲಕ್ಷ. 3 ಕೋಟಿ ಅಂದ್ರೆ ಈ 3 ಕೋಟಿ ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ. 20 ಪೈಸೆ ಪರ್ ಲೀಟರ್ ಬೆವರು, ರೈತರದ್ದು ಬೆವರನ್ನ ಇವರು ದುರ್ವಿನಿಯೋಗ ಮಾಡ್ಕೊತಾ ಇದ್ದಾರೆ. ಇದೊಂದೇ ಅಲ್ಲ, ಹಲವಾರು ವಿಚಾರಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಈಗ ನಮ್ಗೆ ಇದೆರಡಕ್ಕೇನೆ ಇವರು ದಾಖಲೆ ಕೊಟ್ಟಿರೋದು. ಇನ್ನೂ ಸುಮಾರು 20ಕ್ಕೂ ಹೆಚ್ಚು ಆರೋಪಗಳಿಗೆ ದಾಖಲೆ ಕೊಡಬೇಕು, ಒದಗಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ಮೊನ್ನೆನೂ ಸೋಮವಾರ ಹೋಗಿ ಲೋಕಾಯುಕ್ತರನ್ನ ಭೇಟಿ ಮಾಡಿದ್ವಿ. ನಿನ್ನೆ ತನಕ ಇವರು ದಾಖಲೆನ ಕೊಟ್ಟಿಲ್ಲ. ಮಾನ್ಯ ಶಾಸಕರು ನಿನ್ನೆ ರಾಜಾರೋಷವಾಗಿ ಹೇಳ್ತಾ ಇದ್ರು ನಾವೆಲ್ಲ ದಾಖಲೆನ ಒದಗಿಸ್ಬಿಟ್ಟಿದೀವಿ ಅಂತ. ಅವ್ರಿಗೆ ನಾಚಿಕೆ ಆಗ್ಬೇಕು. ಈ ರೀತಿ ಸಾರ್ವಜನಿಕರನ್ನ ತಮ್ಮ ಮೂಲಕ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಸರ್. ಅವ್ರೊಂದು ಚಾಲೆಂಜ್ 300 ಕೋಟಿ ಅಂತ ಹೇಳಿದ್ರೆ 300 ಕೋಟಿಗೆ ಚಾಲೆಂಜ್ ಮಾಡ್ತಿದ್ದಾರೆ. ದಾಖಲೆ ಕೊಡಿ, ನಿಜ ಆದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ನೀವು ಸಾಬೀತುಪಡಿಸಿದ್ರೆ. ನಾವು 8 ವಿಧದ ದಾಖಲೆಗಳನ್ನ ಕೋಮೂಲಿಂದ ಕೇಳಿದೀವಿ. ಅವ್ರಿಗೆ ಧೈರ್ಯ ಇದ್ರೆ, ತಾಕತ್ತಿದ್ರೆ ಆ 8 ದಾಖಲೆಗಳನ್ನ ಕೊಡ್ಲಿ. ಉದಾಹರಣೆಗೆ ದತ್ತಿ ಅಕೌಂಟ್, ಧಾರ್ಮಿಕ ದತ್ತಿ ಸಮಾಜ ಕಲ್ಯಾಣ ಇಲಾಖೆ ಸಮಾಜದ ಕಲ್ಯಾಣ ಮಾಡಕ್ಕೆ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ಬೈಲ, ಆ ಟ್ರಸ್ಟ್ ಬ್ಯಾಂಕ್ ಅಕೌಂಟ್, ಮತ್ತೆ ಫೈನಾನ್ಷಿಯಲ್ಸ್ ಲಾಸ್ಟ್ ಕಳೆದ 10-12 ವರ್ಷಗಳ ಫೈನಾನ್ಷಿಯಲ್ಸ್ ಕೊಡ್ಲಿ. ಅದ್ರ ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ. ಇವರು ಯಾವ ರೀತಿ ದುಡ್ಡನ್ನ ತಮ್ಮ ಸ್ವಂತ ಗಳಿಕೆ, ಈಗ ನಂದು ಬಿಸ್ನೆಸ್, ನನ್ನ ಸ್ವಂತ ಬಿಸ್ನೆಸ್ ಇದ್ರೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಫಂಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಅದೇ ರೀತಿ ಯಾವುದೇ ಅಪ್ರೂವಲ್ಸ್ ಇಲ್ಲದೆ ಒಂದು ಸಬ್ ಕಮಿಟಿ ಮಾಡ್ತಾರೆ ಇವರು. ಆ ಸಬ್ ಕಮಿಟಿ ಅಪ್ರೂವಲ್ಲೇ ಮಾಡಿರಲ್ಲ, ದುಡ್ಡು ಹೊರಟೋಗಿರುತ್ತೆ. ಮೊದಲು ದುಡ್ಡು, ಆಮೇಲೆ ಕಮಿಟಿ, ಆಮೇಲೆ ಅಪ್ರೂವಲ್. ಇವ್ರದ್ದು ಏನೇ ಕೆಲಸಗಳಾಗಿದ್ರು ಎಲ್ಲಾ ಕೆಲಸಗಳು ಘಟನೋತ್ತರ ಅಪ್ರೂವಲ್ಸ್, ಅಂದ್ರೆ ಪೋಸ್ಟ್ ಕಂಪ್ಲೀಟೆಡ್ ಅಪ್ರೂವಲ್ಸ್ ತಗೊಳ್ತಾರೆ ಬೋರ್ಡ್ ಅಲ್ಲಿ ಇಟ್ಟು. ಬೋರ್ಡ್ಗೆ ಬಂದಿರಲ್ಲ. ಸುಮಾರು ನಿರ್ದೇಶಕರು ಈ ವಿಚಾರವಾಗಿ KMF ಬೆಂಗಳೂರಿಗೂ ದೂರು ಕೊಟ್ಟಿದ್ದಾರೆ, ಇಲ್ಲೂ ಸಹ ದೂರು ಕೊಟ್ಟಿದ್ದಾರೆ, ಸಹಕಾರ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಇವರು ಯಾವುದೇ ಅಪ್ರೂವಲ್ಸ್ ಬೋರ್ಡ್ ಅಲ್ಲಿ ಇಟ್ಟು ಪಾಸ್ ಮಾಡಲ್ಲ. ಇವರು ಮನಸೋ ಇಚ್ಛೆ ಮಾಡ್ಕೊಂಡು ಆಮೇಲೆ ಬಿಲ್ಸ್ ಕೊಡ್ತಾರೆ. ಈ ಎಲ್ಲಾ ಬಿಲ್ಸ್ ಏನೆಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ ಆ ವೆಂಡರ್ಸ್ ಅಂದ್ರೆ ಕಾಂಟ್ರಾಕ್ಟರ್ಸ್ ನ ಅಕೌಂಟ್ ನ ಚೆಕ್ ಮಾಡಿದ್ರೆ ಆ ಅಕೌಂಟ್ ಎಲ್ಲಿಗೆ ಹೋಗಿದೆ, ಆ ಅಕೌಂಟ್ ಇಂದ ಎಲ್ಲಿಗೆ ದುಡ್ಡು ಹೋಗುತ್ತೆ ಎಲ್ಲಾನು ಇವ್ರ ಸಂಬಂಧಿಕರ ಅಕೌಂಟ್ ತಿರುಗಿಸಿ, ಇದೊಂಥರ ರಿವರ್ಸಲ್ ಮೆಕ್ಯಾನಿಸಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವ್ರಿಗೆ ದುಡ್ಡು ಎತ್ತಕ್ಕೆ ಪ್ರತಿದಿನ ಇವ್ರಿಗೆ ದುಡ್ಡು ಬೇಕು. ಮಾಜಿ ಶಾಸಕರು ಹೇಳಿದ್ರಲ್ಲ, ಅದು ಸತ್ಯ. ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಕಳೆದ 10-12 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಫೈನಾನ್ಷಿಯಲ್ಸ್ ಬಿಲ್ಸ್ ಕೊಡ್ಲಿ. ಈ ಹೇಳ್ತಾ ಇರುವಂತ 300 ಕೋಟಿ ತುಂಬಾ ಕಡಿಮೆ, ಅದಕ್ಕಿಂತಲೂ ಜಾಸ್ತಿ ದುಡ್ಡನ್ನ ಬಳಸ್ಕೊಂಡಿದ್ದಾರೆ. ನಾವು ಸ್ಟೇಟ್ಮೆಂಟ್ ಇಡಿ ಹತ್ರ ಇರುತ್ತೆ, ಇಡಿಗೆಲ್ಲ ಗೊತ್ತಾಗುತ್ತೆ, ತೆಗಿತಾರೆ ಈಸಿಯಾಗಿ. ಆಲ್ರೆಡಿ ಪ್ರಕರಣ ಇಡಿಯಲ್ಲಿ ಇದೆ, ನೇಮಕಾತಿ ಹೇಳ್ತಿರೋದು ಆಲ್ರೆಡಿ ಅದು ಪ್ರೆಸೆಂಟ್ ಇನ್ನೂ ನಡೀತಾ ಇದೆ, ಅದು ಕ್ಲಿಯರ್ ಆಗಿಲ್ಲ. ನಾನು ನೇಮಕಾತಿ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ ಜನರಲ್ 300 ಕೋಟಿ 500 ಕೋಟಿ ಅಂದ್ರಲ್ಲ, ಇಲ್ಲ ಇಡಿಯಲ್ಲಿ ಅದಿಲ್ಲ. ಇಡಿಯಲ್ಲಿ ಬರೀ ನೇಮಕಾತಿ ಪ್ರಕರಣ ಮಾತ್ರ ಇರೋದು. ಅವ್ರೇನ್ ಮಾಡಿದ್ದಾರೆ, ಇದನ್ನ ಎಲ್ಲ ತನಿಖೆ ಮಾಡಿ ಉಳಿಕೆ 17 ಜನ 17A ಭ್ರಷ್ಟಾಚಾರ ಕಾಯ್ದೆ, ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ 1989 ತಿದ್ದುಪಡಿ ಆಗಿದೆ ಇತ್ತೀಚೆಗೆ. ಲೋಕಾಯುಕ್ತರ ಅಧಿಕಾರನ ಕಟಾಯಿಸಿದ್ದಾರೆ. ಲೋಕಾಯುಕ್ತರು ನೇರವಾಗಿ ತನಿಖೆ ಮಾಡಬಹುದಿತ್ತು. ಮಾನ್ಯ ಸಿದ್ದರಾಮಯ್ಯನವರು 2018ರಲ್ಲಿ ಆ ಕಾಯ್ದೆಗೆ ತಿದ್ದುಪಡಿ ತಂದ್ಬಿಟ್ರು. ಯಾವುದೇ ಒಂದು ಲೋಕಾಯುಕ್ತ ಸಂಸ್ಥೆ
ಒಂದು ಸಾರ್ವಜನಿಕ ಅಧಿಕಾರಿಯನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡಿಬೇಕು ಅಂತ ಹೇಳಿ ಮಾಡ್ಬಿಟ್ರು. ಈಗ ಸುಮಾರು ಈ ಇಡೀ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಸುಮಾರು ಜನ ನಮ್ಮ ಗೋಪಾಲ್ ಮೂರ್ತಿಯಿಂದ ಹಿಡ್ಕೊಂಡು ಮಾನ್ಯ ಶಾಸಕರಿಗೆ ಸಕ್ಷಮ ಪ್ರಾಧಿಕಾರ ಸ್ಪೀಕರ್, ಶಾಸಕರನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಸ್ಪೀಕರ್ ಪರ್ಮಿಷನ್ ಕೊಡ್ಬೇಕು. ನೆನ್ನೆ ಹೇಳ್ತಾ ಇದ್ರು ಶಾಸಕರು, ನಾನು ಸ್ವಾಗತ ಮಾಡ್ತೀನಿ ಎಲ್ಲರನ್ನೂ ಅಂತ. ಇದೇ ಲೋಕಾಯುಕ್ತ ಸಂಸ್ಥೆ, ಘನತಾವ್ಯಕ್ತ ಲೋಕಾಯುಕ್ತ ಸಂಸ್ಥೆ ಪತ್ರ ಬರೆದಿದೆ, ಸಕ್ಷಮ ಪ್ರಾಧಿಕಾರಿಗಳಿಗೆ ಅನುಮತಿ ಕೊಡಿ ಅಂತ ಪತ್ರ ಬರೆದಿದೆ. KMFಗೆ ನಾಗೇಶು, ಗೋಪಾಲ್ ಮೂರ್ತಿ, ಲಿಂಗರಾಜು ಈ ತರ ಒಂದು 4-5 ಜನ ಇದ್ದಾರೆ. ಗೀತಾ ಅನ್ನೋ ಒಂದು ಕಂಪ್ಯೂಟರ್ ಆಪರೇಟರು, ಅವ್ರಿಗೆ ಸಕ್ಷಮ ಪ್ರಾಧಿಕಾರಿ ಕೋಲಾರ್ ಡೈರಿ. ನಾಚಿಕೆ ಆಗ್ಬೇಕು ನಂಜೇಗೌಡರಿಗೆ. ಒಮ್ಮತದ ತೀರ್ಮಾನ ತಗೊಂಡಿದ್ದಾರೆ, ನಾವು ಲೋಕಾಯುಕ್ತ ಸಂಸ್ಥೆಗೆ ಅನುಮತಿಯನ್ನ ಕೊಡಲ್ಲ ನಮ್ಮ ಅಧಿಕಾರಿನ ವಿಚಾರಣೆ ಮಾಡಕ್ಕೆ ಅಂತ. ನೆನ್ನೆ ಹೇಳ್ತಾರೆ ನಾನು ಸ್ವಾಗತ ಮಾಡ್ತೀನಿ ಅಂತ. ಸ್ವಾಗತ ಮಾಡೋದಾದ್ರೆ ಯಾಕೆ ನೀವು ತರ ಓಡಿಸ್ತೀರಿ, ನಾನು ಕೊಡಲ್ಲ, ನಿಮ್ಮನ್ನ ತನಿಖೆ ಮಾಡಕ್ ಬಿಡಲ್ಲ ಅಂತ. ಅದೇ ರೀತಿ KMF ಇಂದನೂ ಸಹ ಇಲ್ಲಿ ತನಕ ಯಾವುದೇ ಒಂದು ಗೋಪಾಲ್ ಮೂರ್ತಿ ಆಗ್ಲಿ, ನಾಗೇಶ್ ಆಗ್ಲಿ, ಇನ್ನಿತರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಅದನ್ನ ಲೋಕಾಯುಕ್ತರೇ ಹೇಳ್ತಾರೆ, ಪತ್ರ ಬರೆದಿದ್ದಾರೆ, ನಮ್ಗೆ ಇನ್ನೂನು ಅನುಮತಿ ಸಿಕ್ಕಿಲ್ಲ ಅಂತ. ಇವರು ತಮ್ಮ ಪ್ರಭಾವನ ಬಳಸಿ ಸಹಕಾರ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಮಂಗಳೂರು ಡೀನು, ಯೂನಿವರ್ಸಿಟಿ ಡೀನು ಮತ್ತೆ ಇತರೆ ಒಂದ್ 2-3 ಎಂಪ್ಲಾಯಿಗಳು ಈ ನೇಮಕಾತಿ ಹಗರಣದಲ್ಲಿ ತಗಲಾಕೊಂಡಿರುವಂತವ್ರು, ಅವ್ರ್ಯಾರಿಗೂ ಇಲ್ಲಿ ತನಕ ಕೊಟ್ಟಿಲ್ಲ. ಕೊಡ್ಸಿ ಅಧ್ಯಕ್ಷರೇ, ನಿಮಗಿರೋ ಇನ್ಫ್ಲೂಯೆನ್ಸ್ ನ ಉಪಯೋಗಿಸ್ಕೊಂಡು ಲೋಕಾಯುಕ್ತ ಸಂಸ್ಥೆಗೆ ತನಿಖೆ ಮಾಡಕ್ ಬಿಡಿ. ಆಮೇಲೆ ನಿಮ್ಮ ಹತ್ರನೇ ಇದೆ 320 ಅಥವಾ 350 ಜನ ಇಂಟರ್ವ್ಯೂ ಮಾಡಿದಿರಲ್ಲ, ಎಷ್ಟು ಮಾರ್ಕ್ಸ್ ಎಲ್ಲ ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ. ತಾವು ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಹಾಕಿದ್ರಿ ಇಂಟರ್ವ್ಯೂ ಅಲ್ಲಿ, ಕೆಳಗಿರೋರು ಮೇಲೆ 20 ಮಾರ್ಕ್ ಏನೋ ಇರುತ್ತೆ ಮ್ಯಾನೇಜ್ಮೆಂಟ್ಗೆ. ಆ 20 ಮಾರ್ಕ್ ಅನ್ನ ನೀವು ಯಾರ್ಯಾರು ಕೊಟ್ಟಿದ್ದೀರಿ, ನೀವು ದುಡ್ಡು ಯಾರ್ಯಾರ ಹತ್ರ ಕೆಜಿ ಲೆಕ್ಕ ಸರ್, ಕೆಜಿಗಳಲ್ಲಿ ಇವ್ರದ್ದು ವ್ಯವಹಾರ, ಕೆಜಿಗಳು. ಅದು ತಮಗೆ ಗೊತ್ತಿದೆ, ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಗೋಪಾಲ್ ಮೂರ್ತಿ ಅವರು ಬರ್ಕೊಂಡಿರೋದು MD ಅವರು ಎಷ್ಟು ಕೆಜಿ ಯಾರ್ಯಾರಿಗೆ ಡೆಲಿವರ್ ಆಗಿದೆ, ಎಷ್ಟು ಕೆಜಿ ಡೆಲಿವರ್ ಆಗಿದೆ, ಯಾರ್ಯಾರು ಕೊಟ್ಟಿದ್ದೀನಿ, ಯಾರ್ಯಾರ ಹತ್ರ ತಗೊಂಡಿದ್ದೀನಿ ಅಂತ ಹೇಳಿ ಬರೆದಿಟ್ಕೊಂಡಿರುವಂತ ಮಾಹಿತಿನ ED ಅವರು ಎಕ್ಕಿ ತೆಗ್ದಿದ್ದಾರೆ ನೋಡಿ. ಇದ್ರಲ್ಲಿದೆ ಕೆಜಿಗಳು, ಇದು ಕೋಡ್ ವರ್ಡ್ ಅವ್ರದ್ದು. ಕೆಜಿ 55 kg ಡೆಲಿವರ್ ಟು so and so person, 25 kg ಡೆಲಿವರ್ ಟು so and so person. ಇದ ನೇಮಕಾತಿ, ಪಾರದರ್ಶಕ ನೇಮಕಾತಿನ ಇದು. ಇದನ್ನ ತಾವೆಲ್ಲ ಪಾರದರ್ಶಕ ನೇಮಕಾತಿ ಅಂತೀರಾ, ಇದನ್ನ ಪ್ರಶ್ನೆ ಮಾಡಿ, ತಮಗೆ ದಾಖಲೆ ಕೊಡ್ತೀನಿ. ಈ ದಾಖಲೆ ಇಟ್ಕೊಂಡು ಅಧ್ಯಕ್ಷರನ್ನ ಪ್ರಶ್ನೆ ಮಾಡಿ, ಮತ್ತೆ MD ನ ಪ್ರಶ್ನೆ ಮಾಡಿ, ಇದ ಎಕ್ಸಾಮ್ ನಡೆಸೋ ರೀತಿ. ಈಗ ಆಲ್ರೆಡಿ ಇದಕ್ಕೆ ಸ್ಟೇ ತಗೊಂಡಿದ್ದಾರೆ ಲೋಕಾಯುಕ್ತರು. ಪಾಪ ಸ್ಟೇ ವೆಕೇಟ್ ಮಾಡ್ಸಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸಹ ಇದಕ್ಕೆ ರಿಟ್ ಪಿಟಿಷನ್ ಹಾಕಕ್ಕೆ ಪಿಟಿಷನ್ ರೆಡಿ ಮಾಡಿ ಇಟ್ಟಿದ್ದೀರಿ. ಯಾವಾಗ ಆ ಸ್ಟೇ ವೆಕೇಟ್ ಆಗುತ್ತೆ, ಇಮಿಡಿಯೇಟ್ ಆಗಿ ಈ ಎಲ್ಲಾ 75 ಜನನ ವಾಪಸ್ ತಗೊಂಡು ಮತ್ತೆ ಹೊಸದಾಗಿ ಇಂಟರ್ವ್ಯೂ ಮಾಡಿ, ಈ 75 ಜನದಲ್ಲಿ ಇಂಟರ್ವ್ಯೂ ಮಾಡಿ ಬಂದು ಸೆಲೆಕ್ಟ್ ಆದ್ರೆ ಸಂತೋಷ, ನಮ್ದೇನು ಅಭ್ಯಂತರ ಇಲ್ಲ. ಈ ಎಲ್ಲಾ 75 ಅಭ್ಯರ್ಥಿಗಳನ್ನು ನಕಲಿ, ವಾಮಮಾರ್ಗ, ಚೇಂಜ್ ಆಫ್ OMR ಶೀಟ್ಸ್ ತಾವು ನೋಡಿದಿರಿ. ತಾವು ನೋಡಿ ಬೇಕಾದ್ರೆ ಒಂದ್ಸಾರಿ ಎಲ್ಲ ನೋಡ್ಬಿಟ್ಟು ಕೊಡಿ, ತೊಳಿ. ಒಂದು ಔಟ್ಸೋರ್ಸ್ ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೆ, ಅವರೇ ಇದನ್ನೆಲ್ಲ ತಿದ್ದಿರೋದು. ಅವರು ಮೊದ್ಲೇನೆ ತಯಾರು ಮಾಡಿದ್ದಾರೆ ಡೂಪ್ಲಿಕೇಟ್ OMR ಶೀಟ್. ಅಂದ್ರೆ ಒಂದು ಪ್ರಿಂಟ್ ಮಾಡೋ ಕಡೆ 2 ಮಾಡೋದು. ಹೌದು, ಕೇಸ್ ಆಗಿದೆ, ಅವ್ರ ಮೇಲೆ ಸ್ವಲ್ಪ ಕ್ರಮ ಆಗಿದೆ. ಬಟ್ ಲೋಕಾಯುಕ್ತರಿಗೆ ಅನುಮತಿ ಕೊಡ್ತಾ ಇಲ್ಲ. ಹೈಯರ್ ಎಜುಕೇಶನ್ ಮಿನಿಸ್ಟ್ರಿಯಿಂದ ಆ ಎಂಪ್ಲಾಯೀಸ್ಗೆ ಅನುಮತಿ ಬೇಕು, ಮತ್ತೆ ಉಳಿಕೆ KMF ಇಂದ ಬೇಕು, ಮತ್ತೆ ಕೋಮುಲ್ ಇಂದ ಬೇಕು, ಆಮೇಲೆ ಸ್ಪೀಕರ್ ಇಂದ ಬೇಕು. ಈ 4 ಸಂಸ್ಥೆಗಳಿಂದ ಬೇಕು. ಈ ನಾಚಿಕೆ ಆಗದೆ ತನಿಖೆ ಮಾಡ್ಲಿ, ನೀವೆಲ್ಲ ಬಂದು ಕಂಪ್ಲೇಂಟ್ ಕೊಡಿ, ಪಾರದರ್ಶಕವಾಗಿರ್ಲಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಯಾವ ನ್ಯಾಯ ಅಂತ ಕೇಳ್ತೀವಿ ಸರ್. ನಾವು ಹಾಕ್ತೀವಿ ಸರ್. ಈಗ ಹಾಕಿದ್ರೆ ಅದು ಕಚ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ಸ್ಟೇ ಇದೆ. ಸೊ ನಾವು ರಿಟ್ ಪಿಟಿಷನ್ ತಯಾರು ಮಾಡಿ ಇಟ್ಟಿದ್ದೀವಿ, ಲೋಕಾಯುಕ್ತರ ಹತ್ರನು ಮಾತಾಡಿದೀವಿ.
ಅವರು ವೆಕೆಟ್ ಮಾಡಲಿಕ್ಕೆ ಹೈಕೋರ್ಟ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಅದು ಮುಗಿದ ತಕ್ಷಣ ಈ 75 ಜನನ ತೆಗೆದು ಮತ್ತೆ ಹೊಸದಾಗಿ 350 ಜನ ಇಂಟರ್ವ್ಯೂ ಏನ್ ಮಾಡಬೇಕು, ಇವರು ಅದ್ರಲ್ಲಿ ಬಂದ್ರೆ ಬರ್ಲಿ, ಹೊಸದಾಗಿ ಇಂಟರ್ವ್ಯೂ ಮಾಡ್ಲಿ, ಇವ್ರನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ರಿಟ್ ಪಿಟಿಷನ್ ರೆಡಿ ಮಾಡಿ ಇಟ್ಟಿದ್ವಿ ಸರ್. ಇದನ್ನ ಪ್ರಾಮಾಣಿಕರು ಯಾರೇ ಎಕ್ಸಾಮ್ ಬರ್ದಿದ್ದಾರೆ, ಕಷ್ಟಪಟ್ಟು ಬಡವರು ಅಥವಾ ಯಾರೇ ಇರಲಿ ಅಭ್ಯರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರೆ, ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಇದು ಬಿಡಲ್ಲ. ಮತ್ತೆ ಇನ್ನು ಅವರು ದಾಖಲೆಗಳನ್ನ ನಮ್ಮ ಅಧ್ಯಕ್ಷರ ಕಡೆಯವರು ಕೊಟ್ಟಿಲ್ಲ, ಲೋಕಾಯುಕ್ತರಿಗೂ ಕೊಟ್ಟಿಲ್ಲ. ನಾವು ಕೇಳಿದೀವಿ, ನಾವು 8 ದಾಖಲೆ ಕೇಳಿದೀವಿ.